ಒಬ್ಬ ರೈತನಿದ್ದ. ಆ ರೈತ ಯಾವಾಗಲೂ ಸಂತೋಷವಾಗಿ ಮಜವಾಗಿ ಇರುತ್ತಿದ್ದ. ಅವನಲ್ಲಿ ಯಾರೋ ಎಂದು ನಿರಾಶೆಯ ಭಾವ ಕಂಡಿರಲಿಲ್ಲ. ಆತ ಯಾವತ್ತೂ ಚಿಂತಿಸುತ್ತಿರಲಿಲ್ಲ. ಸದಾ ಕಾಲ ನಗುನಗುತ್ತಾ ಇರುತ್ತಿದ್ದ. ಒಂದು ಸಲ ಭೀಕರವಾದ ಚಂಡಮಾರುತ ಬೀಸಿತು. ಹೊಲದಲ್ಲಿ ಬೆಳೆದಿದ್ದ ಎಲ್ಲ ರೈತರ ಬೆಳೆ ನಾಶವಾಯಿತು. ಊರಿನ ರೈತರೆಲ್ಲ ಈಗ ಚಿಂತಿತರಾಗಿದ್ದರು. ಎಲ್ಲ ರೈತರೂ ಹೊಲದ ಫಸಲು ನಷ್ಟವಾದುದ ಕಂಡು ನಿರಾಶರಾಗುತ್ತಿದ್ದರು. ಏನೆಲ್ಲ ನಷ್ಟವಾಗಿದ್ದರೂ ಈ ರೈತ ಮಾತ್ರ ಖುಷಿಯಾಗಿ ನಗುನಗುತ್ತಾ ಇದ್ದ. ಅವನಿಗೆ ಬೆಳೆ ನಷ್ಟವಾದ ಚಿಂತೆಯೇ ಇರಲಿಲ್ಲ. ಇದನ್ನು ಕಂಡು ರೈತರು, ಏನಪ್ಪ, ಊರಿನಲ್ಲಿ ಎಲ್ಲರ ಫಸಲು ಹಾಳಾಗಿದೆ. ನಾವೆಲ್ಲ ಇದರಿಂದ ಚಿಂತಿತರಾಗಿದ್ದೇವೆ. ಆದರೆ ನೀನು ಮಾತ್ರ ಯಾವುದೇ ಚಿಂತೆಯಿಲ್ಲದೆ ಖುಷಿಯಾಗಿ ಇರುತ್ತೀ. ಇದು ಹೇಗೆ ಸಾಧ್ಯ? ಅವರ ಮಾತು ಕೇಳಿ ರೈತ ಹೇಳಿದ, ಇದರಲ್ಲಿ ನಿರಾಶನಾಗುವ ಮಾತೇನಿದೆ? ನೀವುಗಳು ಯಾವಾಗಲೂ ಸಂತೋಷದಿಂದ ಇರುವುದನ್ನ ಕಲಿಯಿರಿ. ಆ ರೈತನ ಮಾತು ಕೇಳಿ ಇವರಿಗೆಲ್ಲ ಆಶ್ಚರ್ಯವಾಯಿತು. ಇದರಲ್ಲಿ ಖುಷಿ ಪಡಲು ಏನಿದೆ? ಇಷ್ಟೆಲ್ಲ ನಷ್ಟವಾಗಿರುವಾಗ ನಾವು ಹೇಗೆ ತಾನೇ ಸಂತೋಷದಿಂದ ಇರಬಲ್ಲೆವು? ಇನ್ನು ಮುಂದೆ ಏನು ತಿನ್ನುವುದೋ ಗೊತ್ತಿಲ್ಲ. ಮುಂದಿನ ದಿನಗಳನ್ನು ಹೇಗೆ ಕಳೆಯುವುದು ತಿಳಿಯುತ್ತಿಲ್ಲ. ಕೈಗೆ ಬಂದ ಬೆಳೆ ಬಾಯಿಗೆ ಬರಲಿಲ್ಲ. ನಿಜ ಹೇಳು, ನಿನಗೆ ಇದರ ಚಿಂತೆಯಾಗುವುದಿಲ್ಲವೇ? ಎಲ್ಲ ಸಂದರ್ಭಗಳಲ್ಲಿಯೂ ನೀನು ಹೇಗೆ ಖುಷಿಯಾಗಿ ಇರಬಲ್ಲೆ? ರೈತ ನಸುನಗುತ್ತಾ ಹೇಳಿದ, ಅರೆ ಗೆಳೆಯರೆ, ಚಿಂತೆ ಮಾಡುವುದನ್ನ ಬಿಟ್ಟುಬಿಡಿ. ಯಾವಾಗಲೂ ಸಂತೋಷದಿಂದ ನಗುನಗುತ್ತಾ ಇರುವುದನ್ನ ಕಲಿಯಿರಿ. ಜನರೆಂದರು, ಸರಿಯಪ್ಪ, ಖುಷಿಯಿಂದಲೇ ಇರೋಣ. ಆದರೆ ಖುಷಿಯಾಗಿರಲು ಏನಾದರೂ ಕಾರಣ ಬೇಕಲ್ಲ? ರೈತ ಹೇಳಿದ ಪ್ರತಿಯೊಂದನ್ನು ಕುರಿತು ಚಿಂತಿಸುವುದು. ಮಕ್ಕಳ ಚಿಂತೆ, ಓದಿನ ಚಿಂತೆ, ಓದು ಮುಗಿದ ಮೇಲೆ ಭವಿಷ್ಯದ ಚಿಂತೆ. ಹೀಗೆ ಪ್ರತಿಯೊಂದನ್ನು ಕುರಿತು ಚಿಂತಿಸಲು ನಾವೇನೋ ಪುಟ್ಟ ಮಕ್ಕಳೇ? ಹೀಗಿದ್ದರೆ ಮನುಷ್ಯ ಹೇಗೆ ತಾನೇ ಖುಷಿಯಿಂದ ಇರಬಲ್ಲ? ನೀವೇ ಹೇಳಿ. ರೈತ ಹೇಳಿದ, ಯಾವುದೇ ಪರಿಸ್ಥಿತಿಯಲ್ಲೂ ಸಂತೋಷವಾಗಿರುವುದು ಸಹ ಒಂದು ಕಲೆ. ಮಜವಾಗಿರುವುದು ಅವರವರಿಗೆ ಬಿಟ್ಟ ಯೋಚನೆ. ಅದಕ್ಕೆ ಊರ ಜನ ಕೇಳಿದರು, ಹಾಗಿದ್ದರೆ ಸರಿ, ನೀನು ನಮಗೆ ಈ ಕಲೆಯನ್ನು ಕಲಿಸಬಲ್ಲೆಯಾ? ನಾವು ಹೇಗೆ ಸದಾ ಕಾಲ ಖುಷಿ ಹಾಗೂ ಮಜವಾಗಿ ಇರಬಹುದು ಎಂದು? ರೈತ ಹೇಳಿದ, ನಿಮಗೆಲ್ಲ ಖುಷಿಯಾಗಿ ಇರುವುದನ್ನ ಕಲಿಸಬಲ್ಲೆ. ಆದರೆ ಅದಕ್ಕೆ ಮೊದಲು ನಾನು ನಿಮಗೆ ಒಂದು ಕಥೆಯನ್ನು ಹೇಳುತ್ತೇನೆ, ಕೇಳಿ. ಬಾಲ್ಯದ ಮಾತು. ನಾನು ಒಂದು ಸಲ ತಂದೆಯವರೊಂದಿಗೆ ಕಾಡಿನ ಮಾರ್ಗವಾಗಿ ನಗರಕ್ಕೆ ಹೋಗುತ್ತಿದ್ದೆ. ನಮಗೆ ಬೆಳೆದಿದ್ದ ಬೆಳೆಯನ್ನು ನಗರದ ವ್ಯಾಪಾರಿಗೆ ಮಾರಬೇಕಾಗಿತ್ತು. ತಂದೆಯವರು ತುಂಬಾ ಚಿಂತೆಯಲ್ಲಿದ್ದರು. ನಮ್ಮ ಮನೆಯಲ್ಲಿ ಸ್ವಲ್ಪ ಹಣವೂ ಇರಲಿಲ್ಲ. ಆವಾಗ ನಮಗೆ ಫಸಲನ್ನು ಮಾರುವುದೊಂದೇ ಮಾರ್ಗವಾಗಿತ್ತು. ಕಾಡಿನಲ್ಲಿ ಸಾಗುತ್ತಾ ಸಂಜೆಯಾಯಿತು. ನಂತರ ಕತ್ತಲೆ ಆವರಿಸತೊಡಗಿತು. ನಮಗೆ ಮುಂದಿನ ದಾರಿ ಕಾಣುತ್ತಿರಲಿಲ್ಲ. ಅಂದು ಸಹ ಇವತ್ತಿನ ಹಾಗೆ ಜೋರಾಗಿ ಮಳೆ ಬರುತ್ತಿತ್ತು. ಅಷ್ಟರಲ್ಲಿ ನಮ್ಮ ಗಾಡಿಯ ಗಾಲಿ ಕೆಸರಿನಲ್ಲಿ ಸಿಲುಕಿಕೊಂಡಿತು. ತಂದೆಯವರು ಅದನ್ನು ಕೆಸರಿನಿಂದ ತೆಗೆಯುವ ಪ್ರಯತ್ನ ಮಾಡಿದರು. ಆದರೆ ಆಗಲಿಲ್ಲ. ಪ್ರಯತ್ನ ಮಾಡಿ ಸೋತು ಹೋದೆವು. ನಮಗೆ ಬಹಳ ದಣಿವಾಗಿತ್ತು. ಗಾಲಿಯನ್ನು ಕೆಸರಿಯಿಂದ ಹೊರತೆಗೆಯುವ ಯಾವುದೇ ಮಾರ್ಗ ಕಾಣಿಸಲಿಲ್ಲ. ಈಗ ನಮಗೆ ಹಸಿವು ಮತ್ತು ನೀರಡಿಕೆ ಕಾಡುತ್ತಿತ್ತು. ನನಗೆ ಭಯವೂ ಆಗತೊಡಗಿತು. ನಾನು ತಂದೆಯವರಿಗೆ ಹೇಳಿದೆ, ಅಪ್ಪ, ನನಗೆ ಬಹಳ ಭಯವಾಗುತ್ತಾ ಇದೆ. ಅದಕ್ಕೆ ತಂದೆಯವರೆಂದರು, ನಾನು ಜೊತೆಯಲ್ಲಿ ಇರುವಾಗ ಚಿಂತಿಸುವ ಕಾರಣವಿಲ್ಲ, ಏಕೆ ಭಯಪಡುತ್ತಿರುವೆ? ಆದರೆ ಅವರ ಮಾತು ನನ್ನ ಮೇಲೆ ಯಾವುದೇ ಪರಿಣಾಮ ಬೀರಲಿಲ್ಲ. ನನ್ನ ಭಯ ಇನ್ನೂ ಹೆಚ್ಚಾಯಿತು. ಕಾಡಿನಿಂದ ಕ್ರೂರ ಮೃಗಗಳ ಧ್ವನಿ ಕೇಳಿ ಬರುತ್ತಿತ್ತು. ಆ ಕಾಡಿನ ನೀರವತೆಯ ಮಧ್ಯೆ ಪ್ರಾಣಿಗಳ ಧ್ವನಿ ಎದೆಯಲ್ಲಿ ಭಯ ಹುಟ್ಟಿಸುತ್ತಿತ್ತು. ತಂದೆ ಮತ್ತೆ ಹೇಳಿದರು, ಹೆದರಬಾರದು. ಈ ರಾತ್ರಿ ನಾವು ಇಲ್ಲಿಯೇ ಕಳೆಯೋಣ. ಬೆಳಗಾಗುತ್ತಿದ್ದಂತೆ ಗಾಡಿಯನ್ನು ಕೆಸರಿನಿಂದ ಹೊರತೆಗೆಯುವ ಪ್ರಯತ್ನ ಮಾಡೋಣ. ಮಾತು ಬೆಳಗಿನದಾಗಿರಲಿಲ್ಲ. ಮಾತು, ಈ ರಾತ್ರಿ ಏನು ತಿನ್ನುವುದು? ಏಕೆಂದರೆ ನಮಗೆ ಬಹಳೇ ಹಸಿವಾಗಿತು. ಈ ಹಸಿವನ್ನು ಹೇಗೆ ನೀಗಿಸುವುದು? ನಾವು ಬರುವಾಗ ನಮ್ಮ ಹತ್ತಿರವಿದ್ದ ಆಹಾರವನ್ನು ಮಾರ್ಗದಲ್ಲಿಯೇ ತಿಂದು ಬಿಟ್ಟಿದ್ದೆವು. ಆಗಲೇ ದೂರದಲ್ಲಿ ಮಿಣುಕು ದೀಪದ ಬೆಳಕು ಕಾಣಿಸಿತು. ಅದನ್ನು ಕಂಡು ತಂದೆಯವರೆಂದರು, ನೀನು ಇಲ್ಲಿಯೇ ಆರಾಮವಾಗಿ ಕುಳಿತಿರು. ನಾನು ಸ್ವಲ್ಪ ಹೋಗಿ ನೋಡುತ್ತೇನೆ, ಏನಾದರೂ ಸಹಾಯ ಸಿಗುವುದೇ ಎಂದು ಹೇಳಿ ಆ ಬೆಳಕಿನತ್ತ ನಡೆದರು. ತಂದೆಯವರೇನೋ ಆ ಕಡೆಗೆ ಹೋದರು. ನಾನು ಅಲ್ಲಿಯೇ ಕುಳಿತು ಹೆದರಿಕೆಯಿಂದ ಅಳತೊಡಗಿದೆ. ಸ್ವಲ್ಪ ಸಮಯ ಕಳೆದ ನಂತರ ತಂದೆಯವರು ಒಬ್ಬ ಮಹಾತ್ಮರ ಜೊತೆ ಬರುವುದು ಕಾಣಿಸಿತು. ಅವರು ದಷ್ಟಪುಷ್ಟವಾಗಿದ್ದರು. ಈಗ ನಾವು ಮೂವರು ಸೇರಿ ಎಲ್ಲ ಶಕ್ತಿಯನ್ನು ಹಾಕಿ ಗಾಡಿಯನ್ನು ಎಳೆದೆವು. ಗಾಲಿ ಕೆಸರಿನಿಂದ ಮೇಲೆ ಬಂದಿತು. ತಂದೆಯವರು ಆ ಮಹಾತ್ಮರಿಗೆ ಧನ್ಯವಾದ ಹೇಳಿದರು. ನಾವು ಮತ್ತೆ ಮುಂದೆ ಹೊರಟೆವು. ಆ ಮಹಾತ್ಮರು ನಮಗೆ ತಿನ್ನಲು ಆಹಾರವನ್ನು ಸಹ ಕಟ್ಟಿಕೊಟ್ಟಿದ್ದರು. ನಾನು ತಂದೆಯವರ ಕೈಯಲ್ಲಿ ಒಂದು ಕಾಗದವನ್ನು ನೋಡಿದೆ. ಅದನ್ನು ಕಂಡು, ಅಪ್ಪ, ಅದೇನದು ಕೈಯಲ್ಲಿರುವುದು ಎಂದು ಕೇಳಿದೆ.
ಆದರೆ ತಂದೆಯವರು ಉತ್ತರಿಸಲಿಲ್ಲ. ನಾವು ಮುಂದೆ ಸಾಗಿದೆವು. ಮಹಾತ್ಮರು ಏನು ಕೊಟ್ಟಿದ್ದರೆಂದು ತಂದೆಯವರು ನನಗೆ ತಿಳಿಸಲಿಲ್ಲ. ಕುತೂಹಲ ತಡೆಯಲಾರದೆ ನಾನು ಮತ್ತೆ ಕೇಳಿದೆ. ಮತ್ತೆ ಅವರು ಏನಿಲ್ಲ ಎಂದರು. ಇದು ನಿನಗೆ ಸಂಬಂಧಪಟ್ಟಿದ್ದಲ್ಲ. ಸಾಗುತ್ತಾ ಬಹಳ ಸಮಯ ಕಳೆಯಿತು. ನಾನು ಮತ್ತೆ ಕೇಳಿ ನೋಡಿದೆ. ಆ ಕಾಗದದಲ್ಲಿ ಅಂತಹದು ಏನಿದೆ, ಅದನ್ನು ನೀವು ನನಗೆ ಹೇಳುತ್ತಿಲ್ಲ. ಕುತೂಹಲ ತಡೆಯಲಾರದೆ ನಾನು ಮತ್ತೆ ಕೇಳಿದೆ. ಮತ್ತೆ ಅವರು ಏನಿಲ್ಲ ಎಂದರು. ಇದು ನಿನಗೆ ಸಂಬಂಧಪಟ್ಟಿದ್ದಲ್ಲ. ಸಾಗುತ್ತಾ ಬಹಳ ಸಮಯ ಕಳೆಯಿತು. ನಾನು ಮತ್ತೆ ಕೇಳಿ ನೋಡಿದೆ. ಆ ಕಾಗದದಲ್ಲಿ ಅಂತಹದು ಏನಿದೆ, ಅದನ್ನು ನೀವು ನನಗೆ ಹೇಳುತ್ತಿಲ್ಲ. ಆಗ ತಂದೆಯವರೆಂದರು, ನಾನು ಈ ಜಗತ್ತಿನಲ್ಲಿ ಇಲ್ಲದಾದಾಗ ಈ ಕಾಗದವನ್ನು ತೆರೆದು ನೋಡು. ಇನ್ನು ಒಂದು ಮಾತು, ಅದರಲ್ಲಿ ಬರೆದಿರುವ ಮಾತನ್ನು ಇಡೀ ಜೀವದಲ್ಲಿ ನೆನಪಿನಲ್ಲಿ ಇಟ್ಟುಕೋ. ಎಂದಿಗೂ ಮರೆಯಬಾರದು. ಅದಕ್ಕೆ ನಾನು ಸರಿ ಎಂದೆ. ಊರಿನ ಜನರೆಂದರು, ಅದೆಲ್ಲ ಸರಿಯಪ್ಪ, ಆದರೆ ನಮಗೆ ಚಿಂತೆ ಯಾಕಾಗಲಾರದು? ಇಷ್ಟೆಲ್ಲ ನಷ್ಟವಾಗಿರುವಾಗ ನಮಗೆ ಚಿಂತೆಯಾಗುವುದು ಸಹಜವಲ್ಲವೇ? ರೈತನೆಂದ, ಏನು ನೀವು ಹಾಳಾಗಿರುವ ಬೆಳೆಯನ್ನು ಸರಿ ಮಾಡಬಲ್ಲಿರಾ? ಜನರೆಂದರು, ಇಲ್ಲ, ಸಾಧ್ಯವಿಲ್ಲ. ರೈತ ಮತ್ತೆ ಕೇಳಿದ, ಹಗಲನ್ನು ರಾತ್ರಿಯಾಗಿ ಮಾಡಬಲ್ಲಿರಾ? ಮತ್ತೆ ಜನ ನುಡಿದರು, ಇಲ್ಲ. ಆಯಿತು, ಗಾಳಿಯನ್ನು ನೀವುಗಳು ತಡೆಯಬಲ್ಲಿರಾ? ಮಳೆ ಸುರಿಬಲ್ಲಿರಾ? ಈ ಮಾತಿಗೆ ಜನ ಮತ್ತೆ ಹೇಳಿದರು, ಇಲ್ಲ, ನಾವು ಗಾಳಿಯನ್ನು ತಡೆಯಲಾರೆವು, ಮಳೆಯನ್ನು ಸುರಿಸಲು ಸಾಧ್ಯವಿಲ್ಲ. ಇದೆಲ್ಲ ಮಾಡಲು ನಾವೇನು ಭಗವಂತನಲ್ಲ. ಆಗ ರೈತನೆಂದ, ಮತ್ತೆ ಹೀಗಿದ್ದಾಗ ಯಾಕೆ ಚಿಂತಿಸಬೇಕು? ಯಾವುದು ನಮ್ಮ ನಿಯಂತ್ರಣದಲ್ಲಿ ಇಲ್ಲವೋ ಅದರ ಕುರಿತು ಚಿಂತಿಸುವುದರಿಂದ ಏನು ದೊರಕುವುದು? ಈಗ ಎಲ್ಲ ರೈತರು ಯೋಚಿಸತೊಡಗಿದರು. ಹೌದಲ್ಲವೇ? ಮಾತೇನೋ ಸರಿಯಾಗಿದೆ. ಇದರ ಬಗ್ಗೆ ಹೆಚ್ಚಿಗೆ ಚಿಂತಿಸುವುದರಿಂದ ಆಗುವುದೇನು? ರೈತ ಮತ್ತೆ ಹೇಳಿದ, ಯಾವಾಗ ಯಾವುದು ನಮ್ಮ ಕೈಯಲ್ಲಿ ಇಲ್ಲವೋ ಅದರ ಬಗ್ಗೆ ಚಿಂತಿಸುವುದರಿಂದ ಸಿಗುವ ಫಲವೇನು? ಆದ್ದರಿಂದ ಸದಾ ಖುಷಿಯಾಗಿ ಇರುವ ಅಭ್ಯಾಸ ಮಾಡಿಕೊಳ್ಳಿ. ಖುಷಿಯಾಗಿ, ಮಜವಾಗಿ ನಗುನಗುತ್ತಾ ಇರುವುದನ್ನು ಕಲಿಯಿರಿ. ಆಗಲೇ ನಿಮ್ಮ ಜೀವನದಲ್ಲಿ ಖುಷಿ ಬರುತ್ತದೆ. ಎಲ್ಲ ರೈತರಿಗೆ ಈ ಮಾತು ಸರಿಯೆನಿಸಿತು. ಅವರು ಮತ್ತೆ ಕೇಳಿದರು, ಮತ್ತೆ ಆ ಕಾಗದದಲ್ಲಿ ಏನು ಬರೆದಿತ್ತು ಎಂದು ನೀನು ಎಂದಾದರೂ ತೆರೆದು ನೋಡಿದೆಯಾ? ತಂದೆಯವರು ಕಾಲವಾದ ನಂತರ ನನ್ನಲ್ಲಿ ಅನಾಥ ಪ್ರಜ್ಞೆ ಆವರಿಸಿತ್ತು. ಯಾವುದು ಸರಿಯಾಗಿ ನಡೆಯುತ್ತಿರಲಿಲ್ಲ. ನನಗೆ ಏನು ಮಾಡಬೇಕೆಂದು ತಿಳಿಯದಾಗಿತ್ತು. ಏಕೆಂದರೆ ನನ್ನ ಹತ್ತಿರ ಯಾವುದೇ ಕೆಲಸವಿರಲಿಲ್ಲ. ಈ ರೈತಾಪಿ ಕೆಲಸ ಅಷ್ಟು ಚೆನ್ನಾಗಿ ಮಾಡಲು ಬರುತ್ತಿರಲಿಲ್ಲ. ಆಗಲೇ ನನಗೆ ಆ ಕಾಗದದ ನೆನಪಾಯಿತು. ಅದನ್ನು ತೆರೆದು ನೋಡೋಣ, ಅಂತಹದು ಏನು ಬರೆದಿದೆ ಎಂದುಕೊಂಡೆ. ನಾನು ಯಾವಾಗ ಕಾಗದವನ್ನು ತೆರೆದೆನೋ ನನ್ನ ಬಿಟ್ಟ ಕಣ್ಣುಗಳು ಬಿಟ್ಟಂತೆಯೇ ಇದ್ದವು. ರೈತರೆಂದರು, ಅದರಲ್ಲಿ ಅಂತಹದೇನಿತ್ತು? ನಮಗೂ ಹೇಳು. ರೈತ ಹೇಳಿದ, ಅದರಲ್ಲಿ ಒಂದು ವಾಕ್ಯ ಬರೆದಿತ್ತು. ಈ ಸಮಯವು ಕಳೆದುಹೋಗುತ್ತದೆ. ನನಗದು ಅರ್ಥವಾಗಲಿಲ್ಲ. ಅದನ್ನು ಅರಿಯಲು ನಾನು ತಿರುಗಿ ಅದೇ ಮಹಾತ್ಮರ ಬಳಿಗೆ ಹೋದೆ. ಮಹಾತ್ಮರೆಂದರು, ಈ ಸಮಯವು ಕಳೆದು ಹೋಗುವುದು. ನಾನೆಂದೆ, ಮಹಾತ್ಮರೇ, ನೀವು ಈ ಕಾಗದದಲ್ಲಿ ಏನು ಬರೆದಿದೆಯೋ ಅದನ್ನೇ ಹೇಳುತ್ತಿರುವಿರಿ. ಆದರೆ ಇದರ ಅರ್ಥವಾದರೂ ಏನು? ಮಹಾತ್ಮರು ಮತ್ತೆ ಹೇಳಿದರು, ಈ ಸಮಯವೂ ಕಳೆದು ಹೋಗುತ್ತದೆ. ನನಗೆ ಕೋಪ ಬಂದಿತು. ಇದೆಂತಹ ಮಾತು ಸ್ವಾಮಿ? ನಾನು ನಿಮಗೆ ಈ ಪದಗಳ ಅರ್ಥ ಕೇಳುತ್ತಿದ್ದೇನೆ. ನೀವು ಬಾರಿ ಬಾರಿಗೂ ಅದೇ ಮಾತು ಹೇಳುತ್ತಿದ್ದೀರಿ. ದಯವಿಟ್ಟು ಇದರ ಗೂಢಾರ್ಥ ತಿಳಿಸಿಕೊಡಿ. ಆಗ ಮಹಾತ್ಮರೆಂದರು, ಈಗ ನೀನು ನಿರಾಶೆ, ಚಿಂತೆಯಿಂದೇ ಕೂಡಿದ್ದೀಯಾ? ನಿನಗೆ ಗೊತ್ತಿಲ್ಲ, ಈ ಸಮಯವು ಕಳೆದು ಹೋಗುತ್ತದೆ. ಪರಿಸ್ಥಿತಿ ಸದಾ ಹೀಗೆಯೇ ಇರುವುದಿಲ್ಲ. ಕೆಲ ಸಮಯದ ನಂತರ ಎಲ್ಲ ಸರಿಯಾಗುವುದು, ಬದಲಾಗುವುದು. ಈ ನಿರಾಶೆಯ ಕಾರ್ಮೋಡಗಳು ಹಾರಿ ಹೋಗುವವು. ಆದ್ದರಿಂದ ಈ ಮಾತನ್ನು ಯಾವಾಗಲೂ ನೆನಪಿನಲ್ಲಿ ಇಟ್ಟುಕೋ. ಎಂತಹದೇ ಕೆಟ್ಟ ಪರಿಸ್ಥಿತಿ ಇದ್ದರೂ ಕಳೆದು ಹೋಗುವುದು. ನೀನು ಚಿಂತಿಸಬೇಕಾದ ಅವಶ್ಯಕತೆಯಿಲ್ಲ. ನೀನು ನಿನ್ನನ್ನು ನೋಡಿಕೋ. ನಿನ್ನ ಕೈಗಳನ್ನು ನೋಡಿಕೋ. ಮರಳಿ ಮರಳಿ ಪ್ರಯತ್ನ ಮಾಡುತ್ತಾ ಇರು. ಪರಿಸ್ಥಿತಿ ಹೇಗೆ ಇದ್ದರೂ ಬದಲಾಗುತ್ತದೆ. ಇರುವ ಪರಿಸ್ಥಿತಿಯನ್ನು ಬದಲಾಯಿಸಲು ನಿನ್ನ ಕೈಯಲ್ಲಿ ಏನೂ ಇಲ್ಲ. ಆದರೂ ನೀನು ವ್ಯರ್ಥ ಚಿಂತೆ ಮಾಡುತ್ತಿರುವೆ. ಇರುವ ಕಷ್ಟಗಳ ಇನ್ನೂ ಹೆಚ್ಚು ಮಾಡಿಕೊಳ್ಳುತ್ತಿರುವೆ. ನೀನು ಚಿಂತಿಸುವುದರಿಂದ ಅವೇನೂ ಪರಿಹಾರವಾಗುವುದಿಲ್ಲ. ಸಮಯ ತನ್ನಂತಾನೇ ಕಳೆದು ಹೋಗುತ್ತದೆ. ಆದ್ದರಿಂದ ಯಾವುದು ನಿನ್ನ ನಿಯಂತ್ರಣದಲ್ಲಿ ಇಲ್ಲವೋ ಅದನ್ನು ಕುರಿತು ಚಿಂತಿಸಿ ಏನು ಫಲ? ಮನುಷ್ಯ ಎಂತಹ ಪರಿಸ್ಥಿತಿಯಲ್ಲಿ ಇದ್ದರೂ ಕನಸುಗಳಿರಬೇಕು. ಯಾರಲ್ಲಿ ನಂಬಿಕೆ, ಶ್ರದ್ಧೆ ಇಲ್ಲವೋ ಆ ಮನುಷ್ಯ ಮಜವಾಗಿ, ಸಂತೋಷದಿಂದ ಜೀವನ ಸಾಗಿಸಲಾರ. ಜೀವನದಲ್ಲಿ ನಂಬಿಕೆ ಬಲು ಮುಖ್ಯ. ಆ ಕ್ಷಣವೇ ನನ್ನ ಜೀವನ ಬದಲಾಯಿತು. ನಾನು ಈ ಮಾತುಗಳನ್ನು ಜೀವನ ಪೂರ್ತಿ ಮರೆಯಲಿಲ್ಲ. ಈಗ ಏನೇ ಆದರೂ ನಾನು ಚಿಂತಿಸುವುದಿಲ್ಲ. ದುಡಿಯುತ್ತೇನೆ, ಪ್ರಯತ್ನ ಮಾಡುತ್ತೇನೆ, ಪರಿಸ್ಥಿತಿಯನ್ನು ಸರಿ ಮಾಡುವ ಯತ್ನ ಮಾಡುತ್ತೇನೆ.
ಯಾವುದು ನನ್ನ ಕೈಲಿ ಇಲ್ಲವೋ ಅದನ್ನು ಕುರಿತು ಯೋಚಿಸುವುದಿಲ್ಲ, ಅದರ ಬಗ್ಗೆ ಚಿಂತಿಸಿ ಏನು ಮಾಡಲಿ? ಆದ ಕಾರಣ ನಾನು ಯಾವಾಗಲೂ ಖುಷಿಯಾಗಿ ಇರುತ್ತೇನೆ. ಇದೇ ಮಾತು ನಾನು ನಿಮಗೂ ಹೇಳುತ್ತೇನೆ, ನೀವು ಖುಷಿಯಾಗಿ ಇರಿ. ಇದನ್ನು ಅಭ್ಯಾಸ ಮಾಡಿಕೊಳ್ಳಿ. ಬಹಳ ಚಿಂತೆ ಮಾಡಬೇಡಿ. ಜೀವನ ನಡೆಯುತ್ತದೆ, ಸಾಗುತ್ತದೆ ಮತ್ತು ಬಂದದ್ದು ಕಳೆದುಹೋಗುತ್ತದೆ.